ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಕಲರ್ ಕಾಗೆ ಆರಿಸೋರ ಮಾತುಗಳನ್ನು ಪಕ್ಕ ಕೇಳುವಂಥವ್ರು ನಾವೆಲ್ಲರೂ. ಅಸಲಿ ಸ್ಟೋರಿ, ರಿಯಲ್ ಸ್ಟೋರಿ, ಸತ್ಯದ ಸ್ಟೋರಿಯನ್ನು ನಾವು ಯಾರೂ ಕೇಳೋಲ್ಲ. ಕಟ್ಟು ಕಥೆಯನ್ನು, ನಿಜ ಇಲ್ಲದೆ ಇರುವಂಥ ಕಥೆಯನ್ನು ಕರಳು ಹಿಂಡಿ ಚಿವುಟಿ ಕಣ್ಣೀರು ಧಾರಾಕಾರಿ ಕಾರವಾಗಿ ಹರಿದು ಹೋಗುವ ರೀತಿಯಲ್ಲಿ ಈ ಸುಳ್ಳು ಕಥೆಗಳನ್ನು ಹೇಳ್ತಾರೆ ನೋಡಿ. ಅಂಥವರ ಕಥೆಗಳನ್ನು ನಾವು ಮನಸ್ಸಲ್ಲಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀವಿ. ನಾನು ಈಗೊಂದು ನನ್ನದೇ ಆದ ಒಂದು ಕಥೆ ಹೇಳ್ತೀನಿ, ನೀವು ಕೇಳಿ. ನಾನು ಒಬ್ಬ ಅಲೆಮಾರಿ ಬುಡಕಟ್ಟು ಸಮಾಜದ ಒಬ್ಬ ಹುಡುಗ. ನನಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೀವೇನಾದರೂ ಹೆಲ್ಪ್ ಮಾಡ್ತೀರಾ? ನಾನು ಒಬ್ಬ ಪೂರ ಕೆಳಮಟ್ಟದ ಹುಡುಗ. ತಂದೆ ತಾಯಿ ಸಿಕ್ಕಾಪಟ್ಟೆ ಕಷ್ಟದಲ್ಲಿರುವಂಥ ಮಗ ನಾನು. ನಮ್ಮ ಸಮಾಜನೂ ಸಹ ಹಾಗೆ ಅತಿ ಕೆಳಮಟ್ಟದಲ್ಲಿರುವಂಥವ್ರು. ಇನ್ನೂ ಬದಲಾವಣೆಯ ಬಯಸದೆ, ಬದಲಾವಣೆ ಆಗದೇ ಇರುವಂಥ ಸಮಾಜದಲ್ಲಿ ಹುಟ್ಟು ಬೆಳೆದಂಥ ಹುಡುಗ ನಾನು. ಈಗ ನನಗೆ ಹೆಲ್ಪ್ ಮಾಡ್ತೀರಾ? ನನಗೆ ಏನೆಲ್ಲ ಆಸೆ ಆಕಾಂಕ್ಷೆಗಳಿದ್ದಾವೆ. ನಾನು ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಏನೆಲ್ಲ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಏನೆಲ್ಲ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅದೆಲ್ಲಕ್ಕೆ ಮನಿ ಬೇಕು. ಮನಿ ಇಲ್ಲ ಅಂದರೆ ನಡೆಯಲ್ಲ. ನಾನು ಈ ನಿಜ ಸ್ಟೋರಿಯನ್ನು ನಿಮ್ಗೆ ಹೇಳಿದ್ರೆ ಏನೂ ಅನಿಸಲ್ಲ. ಏನೋ ಒಂದು ಸ್ಟೋರಿ ಹೇಳ್ತಾವನೆ ಅಂತೇಳಿ ಬಿಟ್ಟಾಕ್ಬಿಡ್ತೀರ. ಅದೇ ನಿಮಗೆ ಮನಸ್ಸು ಮುಟ್ಟುವಂಗೆ, ಮನ ಮುಟ್ಟಿ ಬೇರೆಯವ್ರಿಗೆ ಶೇರ್ ಮಾಡುವಂತೆ, ನಿಮ್ಮ ಕಣ್ಣಲ್ಲಿ ನೀರು ತರಿಸುವ ರೀತಿಯಲ್ಲಿ ಒಂದು ಸುಳ್ಳು ಕಥೆಯನ್ನು ಹೇಳಿದ್ರೆ, ಮನಸ್ಸಿಗೆ ನೋವಾಗುವಂಥ ಕಥೆಯನ್ನು ಹೇಳಿದ್ರೆ ಅವಾಗ ರೆಸ್ಪಾನ್ಸ್ ಮಾಡ್ತೀರಾ. ಆ ಥರದ ಜನರು ನಾವುಗಳಾಗಿ ಬಿಟ್ಟಿದ್ದೀವಿ. ಈಗ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದ MN ಪ್ರತಾಪ್, ಡ್ರೋನ್ ಪ್ರತಾಪ್ ಮಾತು ಕೇಳಿ ಯಾರೆಲ್ಲ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಪ್ಪ. 7 ಕೋಟಿ ದೇಣಿಗೆ ರೂಪದಲ್ಲಿ ಆ ವ್ಯಕ್ತಿಗೆ ಜಮಾ ಆಗಿದೆ ಅಂತೆ. ಇಲ್ಲಿ ಅಸಲಿ ಸ್ಟೋರಿ ಏನಂದರೆ, ಆ ಡ್ರೋನ್ MN ಪ್ರತಾಪ್, ಡ್ರೋನ್ ಪ್ರತಾಪ್, ಪೇಕ್ ಪ್ರತಾಪ್ ಡ್ರೋನುಗಳನ್ನು ಕಂಡುಹಿಡಿದಿದ್ದು ನಿಜಾನ? ತಾನು ಪಟ್ಟಿರೋದು ಕಷ್ಟ ನಿಜಾನ? ತಾನು ಮಾಡಿರೋದು ಸಾಧನೆ ನಿಜಾನ? ಎಲ್ಲವೂ ಫೇಕ್, ಎಲ್ಲವೂ ಸುಳ್ಳು, ಎಲ್ಲವೂ ಮೋಸ. ಹಾಗಾದರೆ ಇಷ್ಟು ದಿನ ಇಷ್ಟು ಜನರು ಏನು ಮಾಡಿದ್ರು? ಅವನು ಹೇಳಿದ ಕಥೆಯನ್ನು ಹೇಗೆ ನಂಬಿದ್ರು? ರಾಜ್ಯದಿಂದ ದೇಶದಿಂದ ವಿಶ್ವದವರೆಗೆ ಎಲ್ಲರೂ ಅವನನ್ನು ಚರ್ಚೆ ಮಾಡಿದ್ರು. ಪ್ರಶಸ್ತಿಗಳನ್ನು ಕೊಟ್ಟರು, ದೇಣಿಗೆ ಅಮೌಂಟನ್ನು ಕೊಟ್ಟರು. ಎಲ್ಲೋ ಇದ್ದ ವ್ಯಕ್ತಿ ಎಲ್ಲಿಗೋ ತಂದಿಟ್ಟರು ಜನಗಳು, ನಾವುಗಳು, ನೀವುಗಳು. ಆದರೆ ಅಲ್ಲಿ ಕುಲಂಕುಷವಾಗಿ ಚರ್ಚೆ ಚೆಕ್ ಮಾಡುವಂಥವ್ರು ಯಾರೂ ಇರಲಿಲ್ವಾ ಆ ಸಮಯದಲ್ಲಿ? ಈಗ ಎದ್ದಿರುವ ಕ್ವಶನ್ ಪ್ರಕಾರ ಇಷ್ಟು ದಿನ ಅವನು ಹೇಳಿರುವಂಥ ಎಲ್ಲ ಸತ್ಯದ ಕತೆ ಸತ್ಯನ ಸುಳ್ಳ? ಆಫ್ ಇಂಡಿಯಾ ಅನ್ನುವ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆ ಈ ಡ್ರೋನ್ ಪ್ರತಾಪ್ನ ಅಸಲಿ ಮುಖವನ್ನು ಬಯಲು ಮಾಡಿದೆ. ಯಾವ ಸಾಧನೆನೂ ಇಲ್ಲ, ಮಣ್ಣು ಇಲ್ಲ, ಯಾವ ಕಟ್ಟು ಕತೆ ಎಲ್ಲ ಹೇಳ್ತಾ ಇರೋದು ಸುಳ್ಳು. ಆ ವ್ಯಕ್ತಿ ಎಲ್ಲೂ ಬಂದಿಲ್ಲ, ಎಲ್ಲೂ ಹೋಗಿಲ್ಲ, ಯಾವ ಡ್ರೋನ್ಗಳನ್ನು ಕಂಡುಹಿಡಿದಿಲ್ಲ. ಡ್ರೋನ್ ಪ್ರತಾಪ್ ಹೇಳುವ ಪ್ರಕಾರ ಕೆಟ್ಟು ಹೋದಂಥ ಮಿಕ್ಸಿಯಲ್ಲಿರುವಂಥ ಮಿಷನರಿಗಳನ್ನು ಮತ್ತು TVಯಲ್ಲಿರುವಂಥ ಮಿಷನರಿಗಳನ್ನು ಬಳಸ್ಕೊಂಡು ಡ್ರೋನ್ ಕಂಡುಹಿಡಿದಿದ್ದಂತೆ. 600 ಡ್ರೋನ್ಗಳನ್ನು ಕಂಡುಹಿಡಿದವನಂತೆ. 350-360 kg ತೂಕದ ಮಿಷನರಿ ಸಾಮಾನುಗಳನ್ನು ಹೊತ್ಕೊಂಡು ಯಾವುದೋ ದೇಶಕ್ಕೆ ಹೋಗ್ತಾನಂತಂದರೆ ನಂಬುವಂಥದ್ದ? ಒಂದು 50 kg 100 kgನೇ ಎತ್ತಕ್ಕಾಗಲ್ಲ, ಇನ್ನು 300-350 kg ತೂಕದ ಮೆಷಿನ್ಗಳನ್ನು ಹೊತ್ಕೊಂಡು ಹೋಗ್ತಿದ್ನಂದರೆ ಯಾವ ರೀತಿ ನಂಬುದೀವಿ? ಆ ಸಮಯದಲ್ಲಿ ಚಪ್ಪಾಳೆ ಹೊಡೆದಿವಿ, ವಿಸಿಲ್ ಹಾಕಿದೀವಿ, ಮೋಟಿವೇಶ್ನಲ್ ಆದೀವಿ. ಮಾಡಿದ್ರೆ ಈಗ ಮಾಡಬೇಕು ತಂದೆ ಹುಟ್ಟಿದ್ರೆ ಅಂತೇಳಿ ನೀವೆಲ್ಲರೂ ಅಂದ್ಕೊಂಡಿವಿ. ತಂದೆ ತಾಯಿಗಳು ಅವ್ರನ್ನ ತೋರಿಸಿ ಮಾಡಿದ್ರೆ ಸಾಧನೆ ಈಗ ಮಾಡಬೇಕು ಅಪ್ಪು ಹುಟ್ಟಿದವರು ಅಂತೇಳಿ. ಏನು ಮಾತು, ಏನು ಕತೆ, ಏನು ನೀತಿ, ಏನು ಆಚಾರ ವಿಚಾರ! ಆ ಮಾತಿನ ಮನುಷ್ಯ ಕಟ್ಟಿದ ಕತೆಗೆ
ಹೇಳಿದ ಮಾತಿಗೆ ಎಲ್ಲರೂ ಫಿದಾ ಆಗಿ, ಎಲ್ಲರೂ ಮೋಟಿವೇಶ್ನಲ್ ಆಗಿ, ಎಲ್ಲರೂ ಫಿದಾ ಆಗಿ ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್. ಈಗ ಏನಾಗಿದೆ? ಫೇಕ್ ಪ್ರತಾಪ್. ಎಲ್ಲೋಗಿದಾನ ಆ ಪುಣ್ಯಾತ್ಮ? ಎಲ್ಲಿದಾನೋ ಪುಣ್ಯಾತ್ಮ? ಒಬ್ರನ್ನ ಮೋಸ ಮಾಡಿದಾನ? ಇಲ್ಲಿ ಅಸಲಿ ನಾವು ತಿಳ್ಕೊಳ್ಬೇಕಂದ್ರೆ ಡ್ರೋನ್ ಪ್ರತಾಪ್ ಮಾಡಿದ್ದು ಸರಿನಾ ತಪ್ಪ ಅನ್ನೋದಕ್ಕಿಂತ ಮುಂಚೆ ಆ ಡ್ರೋನ್ ಪ್ರತಾಪ್ನ ಹೇಳ್ಕೊಂಡು ಅಲ್ಲಿವರೆಗೆ ಹೋಗಿದಾರಲ್ಲ, ಈ ಮಾಡಿದಂಥ ವ್ಯಕ್ತಿ ಹೀಗೆ ಹಾಗೆ ಅಂತೇಳಿ, ಅವರು ಆ ಸಮಯದಲ್ಲಿ ಏನು ಮಾಡಿದ್ರು? ಈ ತಾಲೂಕು ಮಳವಳ್ಳಿ, ಮಂಡ್ಯ ಜಿಲ್ಲೆ ಅಲ್ಲಿನ ಅಧಿಕಾರಿಗಳು ಏನು ಮಾಡಿದ್ರು? ಆ ಅಧಿಕಾರಿಗಳಿಗೆ ಅವನ ಬಗ್ಗೆ ಗೊತ್ತಿದ್ದಿಲ್ವಾ? ರಿಯಲ್ ಫ್ಯಾಕ್ಟ್, ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಆಗ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಒಂದು ಯಾವುದೋ ಸಾಧನೆ ಬಗ್ಗೆ ಗಮನ ಸೆಳೀತಾ ಇದ್ದಾನೆ ಅಂದರೆ ಅವನು ನಿಜವಾಗ್ಲೂ ಆ ಸಾಧನೆ ಮಾಡಿದಾನ ಮಾಡಿಲ್ವಾ ಅನ್ನೋದು ಚೆಕ್ ಮಾಡೋದು ಅಲ್ಲಿಯ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಮಾಡಿದ್ರ ಮಾಡಿಲ್ವಾ? ಮಾಡಿ ಗೊತ್ತಿದ್ರೂ ಸುಮ್ಮನೆ ಆದ್ರ? ಈಗ ಬರ್ತಾ ಇರುವ ಕ್ವಶನ್ಸ್ ಎಲ್ರಿಗೂ ವಿಶ್ವದಾದ್ಯಂತ ಚರ್ಚೆ ಆಗ್ತಾನೆ ಒಬ್ಬ ವ್ಯಕ್ತಿ ಅಂತಂದರೆ ಆ ವ್ಯಕ್ತಿಯ ನಿಜ ಜೀವನ, ನಿಜಾಯಿತಿ, ಅಸಲಿ ಏನು ಅನ್ನೋದು ಚೆಕ್ ಮಾಡದೆ ಹೋದ್ರೆ ಆ ಸಮಯದಲ್ಲಿ ಎಲ್ಲವೂ ಆಡಂಬರವಾಗಿ ಮೇಲೇ ಹೆಸರಾಗಿ ಹೋಯ್ತಾ ಅವರು. ನಿಜಾಯಿತಿಯನ್ನು ಗೊತ್ತಿದ್ರೂ ಹೊರಗಡೆ ತರಲಿಲ್ವಾ ಅನ್ನೋ ಪ್ರಶ್ನೆ ಈಗ ಎಲ್ರಿಗೂ ಬರ್ತಾ ಇದೆ, ಎಲ್ರಿಗೂ ಕಾಡ್ತಾ ಇದೆ, ಎಲ್ರಿಗೂ ಗೊತ್ತೂ ಆಗ್ತಾ ಇದೆ. ಫೇಕ್ ಪ್ರತಾಪ್ ಹೆಸರು ನೋಡಿ, ಫೇಕ್ ಪ್ರತಾಪ್, ಡ್ರೋನ್ ಪ್ರತಾಪ್ ಹೋಗಿ ಫೇಕ್ ಪ್ರತಾಪ್ ಆಯ್ತು. ಎಷ್ಟೆಲ್ಲರೂ ಹೆಮ್ಮೆ ಪಟ್ಟಿದ್ರು, ನಮ್ಮ ಕರ್ನಾಟಕದ ಹುಡುಗ, ಮಂಡ್ಯ ಜಿಲ್ಲೆಯ ಹುಡುಗ, ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದ ಹುಡುಗ ಎನ್ ಪ್ರತಾಪ್ ವಿಶ್ವದ ಮಟ್ಟದಲ್ಲಿ ಹೆಸರಾಗಿದ್ದಾನೆ. ನಾವು ಅವಾಗ ಡ್ರೋನು ನಮ್ಮ ಕರ್ನಾಟಕದ ವ್ಯಕ್ತಿ ಕಂಡುಹಿಡಿದು ತೋರಿಸಿದ್ನಲ್ಲ ಬೇರೆ ದೇಶದವರು ಎಲ್ರಿಗೂ ಅಂತೇಳಿ ನಾವು ಫುಲ್ ಹೆಮ್ಮೆಯಾಗಿ ನಮ್ಮ ಕನ್ನಡದ ಹುಡುಗ ಡ್ರೋನನ್ನು ಕಂಡುಹಿಡಿದಿದ್ದಾನೆ, ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದವನೇ ನಮ್ಮ ಹುಡುಗ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ. ಈಗ ನೋಡಿದ್ರೆ ಬಂಡಲ್ ಬಾಡ ಹಿಮಾದೇವ ಬಿಡುವನು ಕಂಬಿಲ್ದ ರೈಲುವಾರೆವ. ಏನ್ರಿ, ಬಂಡಲ್ ಬಿಡುವಂಥ ಮನುಷ್ಯರಿಗೆ ವ್ಯಾಲ್ಯೂ ಜಾಸ್ತಿ, ನಿಜ ಹೇಳುವವರಿಗೆ ವ್ಯಾಲ್ಯೂ ಇಲ್ಲ. ನಿಜ ಸಾಧನೆ ಮಾಡುವವರಿಗೆ ಎಲೆಮರೆಕಾಯಿ ಅಂತ ಎಷ್ಟೋ ಸಾಧನೆಗಳನ್ನು ಮಾಡಿ ಸರ್ಕಾರಕ್ಕೆ ತೋರ್ಸೋಕ್ಕೂ ಆಗದೆ, ಸರ್ಕಾರಕ್ಕೆ ಹೇಳೋಕ್ಕೂ ಆಗದೆ ತಮ್ಮ ಮನೆಯಲ್ಲಿ ಬಚ್ಚಿಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಯಾರು ಅಂಥವ್ರನ್ನ ನಿಜ ಪ್ರತಿಭೆಯನ್ನು ಹೊರಗೆ ತರ್ತಾ ಇಲ್ಲ, ಗೊತ್ತಿದ್ರು ಹೊರಗಡೆ ಹೇಳ್ಕೊಂಡು ಬರ್ತಾ ಇಲ್ಲ. ಆ ಸಾಧನೆ ಯಾರು ಮಾಡ್ತಾ ಇಲ್ಲ. ಈ ರೀತಿ ಬಿಲ್ಡಪ್ ಕೊಡೋರ್ನ, ಈ ರೀತಿ ಮೋಸ ಮಾಡೋರ್ನ, ಈ ರೀತಿ ಬಕ್ರ ಮಾಡೋರ್ನ, ಈ ರೀತಿ ಮೋಟಿವೇಶನ್ ಮೋಡಿ ಮಾಡೋರ್ನ ಜಲ್ದಿ ಒಳಗಾಗ್ಬಿಡ್ತೀವಿ ನಾವೆಲ್ಲರೂ. ಈಗ ನೋಡಿ, ಎಲ್ಲಿ ಯಾವ ಎತ್ತರ ಸ್ಥಾನಕ್ಕೆ, ವಿಶ್ವದ ಎತ್ತರ ಸ್ಥಾನಕ್ಕೆ ಅವನು ಹೇಳ್ತಾನೆ, ಬೇರೆ ದೇಶದಿಂದ 40 ಲಕ್ಷ ಆಫರು, ಶಾಲ್ರಿ ಅಷ್ಟು ಬಂದರೆ ಬಿಟ್ಟು ಯಾಕೆ ಕುಂತ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಕುಂತ ಅಂತೀನಿ. ಅವನು ಹೇಳ್ತಾನೆ, ಭಾರತ ದೇಶಕ್ಕೆ ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಿ ಕೊಡಬೇಕು, ಭಾರತ ದೇಶದ ಹೆಸರನ್ನು ವಿಶ್ವದಾದ್ಯಂತ ತಗೊಂಡು ಹೋಗಬೇಕು ಅಂತ ಹೇಳಿದ್ದ ಮಾತು ಸರಿಯಾಗಿ ಹೋಗಿದೆ. ಕಪ್ಪು ಮಸೆ ಬಳಿಯೋ ರೀತಿಯಲ್ಲಿ ಹೆಸರು ತೊಗೊಂಡು ಹೋಗ್ತಾ ಇದ್ದಾನಂದರೆ ಇಂಥವ್ರನ್ನ ಏನಿಲ್ಲ ಎಡೆಮುರಿದು ಕಟ್ಟಿ ಕುಕ್ಕುರುಗಾಲಲ್ಲಿ ಕೂಡಿಸಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ಮೇಷ್ಟ್ರುಗಳು ಕೋಳಿ ಕೂಡಿಸ್ತಾ ಇದ್ರು. ಕೋಳಿ ಕೂಡಿಸಿ ಹೋಮ್ವರ್ಕ್ ಬರೀತೇ ಇಲ್ಲ, ಹೋಮ್ವರ್ಕ್ ಬರೆದಿದ್ದೇ ಇಲ್ಲ, ಬರೀತೇ ಇಲ್ಲ, ಕ್ಲಾಸಿಗೆ ಕರೆಕ್ಟ್ ಬರ್ತೇ ಇಲ್ಲ, ಚೆನ್ನಾಗಿರ್ತೀಯ ಇಲ್ಲ, ಒಳ್ಳೆಯ ಪಾಠ, ನೀತಿ ಬೋಧನೆ ಇವೆಲ್ಲ ಕಲಿತೇ ಇಲ್ಲ ಅಂತೇಳಿ ಕೋಳಿ ಕೂಡಿಸ್ತಾ ಇದ್ರು. ಇವ್ರನ್ನ ಲೈಫ್ ಲಾಂಗ್ ಕೋಳಿ ಥರನೇ ಕೂಡಿಸ್ಬಿಟ್ಟು ಇವ್ರಂತರೂ ಬೇರೆ ಏನೂ ಸಾಧನೆ ಮಾಡಲ್ಲ. ಬೊಗಳೆ, ಪುರಾಣ, ಪುಂಗಿ, ಸುಳ್ಳು ಕತೆ, ಸುಳ್ಳು ಸ್ಟೋರಿಯನ್ನು ಹೇಳುವಂಥದ್ದೇ ಇವ್ರದ್ದಾಗಿರ್ತದೆ. ಇಂಥವ್ರಿಂದ ಬೇರೆಯವ್ರನ್ನ ಕರೀತಾರೆ. 7-8 ಕೋಟಿ ಅಂದರೆ ದೇಣಿಗೆ ರೂಪದಲ್ಲಿ ಬಂದಿದ್ರೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಮೂಲಗಳಿಂದ ಎಷ್ಟೆಷ್ಟು ಬಂದಿರಬೇಕು, ನೀವೇ ವಿಚಾರ ಮಾಡಿ. ಪ್ರಿಯ ವೀಕ್ಷಕರೇ, ಈ ಡ್ರೋನ್ ಪ್ರತಾಪ್, ಫೇಕ್ ಪ್ರತಾಪ್ ಏನು ಕತೆ ಹೇಳಿದ್ದಾನೆ, ಈ ಕಥೆಗಾರನ ಕಥೆಯ ಅಸಲಿ ಮುಖ ಈಗ ಬಯಲಾಗ್ತಾ ಇದೆ. ಎಲ್ಲರೂ ಮೋಟಿವೇಶ್ನಲ್ ಸ್ಪೀಚಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋದವು. ಎಲ್ಲರೂ ಕೇಳಿದ್ದೆ, ಎಲ್ಲರೂ ತೋರಿಸಿದ್ದು ಮಕ್ಕಳಿಗೆ, ಎಲ್ರಿಗೂ ಹೇಳಿದ್ದು ಮಾದರಿ ಸ್ಫೂರ್ತಿಯ ಚಿಲುಮೆ, ಯುವ ವಿಜ್ಞಾನಿ, ದ್ರೋಣಾಚಾರ್ಯ, ಕರ್ನಾಟಕದಲ್ಲಿ ದ್ರೋಣಾಚಾರ್ಯ ಮತ್ತೊಮ್ಮೆ ಬಂದ, ಡ್ರೋನನ್ನು ಕಂಡಿಡಿದ, ಏನೆಲ್ಲ ಅವಾರ್ಡು, ಬಿರುದು, ಪ್ರಶಸ್ತಿ, ಸಮಾರಂಭ, ದುಡ್ಡು,
ಒಳ್ಳೆಯ ಕಥೆಯನ್ನು ಕಟ್ಟಿ ಜನರಿಗೆ ಮೋಸ ಮಾಡಿ ತಾನು ನೆಮ್ಮದಿಯ ಸೆಲೆಬ್ರಿಟಿ ಹೆಮ್ಮೆಯ ಪುತ್ರನಾಗಿ ಕುಂತು ಬಿಟ್ಟ. ಈಗ ಫೇಕ್ ಡ್ರೋನ್ ಪ್ರತಾಪ್. ಗೂಗಲಲ್ಲಿ ನೀವು ಪ್ರತಾಪ್ ಅಂದರೆ ಸರ್ಚ್ ಮಾಡಿದ್ರೆ ಬರಲ್ಲ. ಫೇಕ್ ಪ್ರತಾಪ್ ಅಂದರೆ ಫಸ್ಟ್ ಲೈನ್ ಟ್ರೆಂಡಿಂಗ್ನಲ್ಲಿ ಬರ್ತಾ ಇದೆ. ನಾನು ಜಸ್ಟ್ ಫೇಕ್ ಅಂತ, ಜಸ್ಟ್ ಫೇಕ್, ನೀವು ಏನು ಬೇಡ, ಪ್ರತಾಪು ಡ್ರೋನ್ ಏನು ಬೇಡಬಿಡಿ, ಜಸ್ಟ್ ಫೇಕ್ ಅಂತ ಹೊಡೆದ್ಬಿಡಿ. ಫೇಕ್ ಡ್ರೋನ್ ಪ್ರತಾಪ್ ಅಂತೇಳಿ ಗೂಗಲೇ ತೋರಿಸ್ತಾ ಇದೆ. ಆ ರೇಂಜಿಗೆ ಹಿಟ್ಟಾಗಿ ಹೋಗಿದೆಯಲ್ಲ ಪುಣ್ಯಾತ್ಮ. ಫೇಕ್ ಪ್ರತಾಪ್, ಫೇಕ್ ಡ್ರೋನ್ ಪ್ರತಾಪ್. ನಿನ್ನ ಹೆಸರು ಈಗ ಪ್ರತಾಪ್ ಅಂತ ಕರೆಯೋಕ್ಕಾಗಲ್ಲ, ಡ್ರೋನ್ ಪ್ರತಾಪ್ ಅಂತ ಕರೆಯೋಕ್ಕಾಗಲ್ಲ. ಇನ್ನೊಂದು ವರ್ಡ್ ಸೇರಿಸ್ಕೊಂಡ್ಬಿಟ್ಟೆ ನೀನು. ಎಲ್ಲ ಪ್ರಶಸ್ತಿಗಳ ಜೊತೆಯಲ್ಲಿ ಇನ್ನೊಂದು ವರ್ಡ್ ಸೇರಿಬಿಟ್ಟು ಫೇಕ್ ಡ್ರೋನ್ ಪ್ರತಾಪ್. ಆನ್ಸರ್ ಕೊಡು ಜಲ್ದಿ ಬೇಗ ಎಲ್ರಿಗೆ. ನೀನು ಮಾಡಿದ್ದು ಸತ್ಯನೋ ಸುಳ್ಳು, ನಿನ್ನ ಬಳಿ ಏನಾದರೂ ದಾಖಲೆಗಳಿದ್ರೆ ಆದಷ್ಟು ಬೇಗ ಎಲ್ರಿಗೂ ತೋರಿಸಿ. ಕರ್ನಾಟಕದ ಮರ್ಯಾದೆ, ನಿಮ್ಮ ಜಿಲ್ಲೆಯ ಮರ್ಯಾದೆ, ಮಂಡ್ಯ ಜಿಲ್ಲೆಯ ಮರ್ಯಾದೆ, ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದ ಮರ್ಯಾದೆ, ಇಡೀ ಭಾರತ ದೇಶದ ಮರ್ಯಾದೆಯನ್ನು ಉಳಿಸು ಪುಣ್ಯಾತ್ಮ. ಆದಷ್ಟು ಬೇಗ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಎಲ್ಲ ಕಡೆ ವಿಡಿಯೋಗಳು. ಇನ್ನೂ ಸಮಯ ಮೀರಿ ಹೋಗೋಕ್ಕಿಂತ ಮುಂಚೆನೇ ನಿನ್ನಲ್ಲಿರುವಂಥ ಎಲ್ಲ ದಾಖಲೆಗಳೇನಾದರೂ ಇದ್ದರೆ, ನೀನು ಮಾಡಿದ್ದು ನಿಜವಾಗ್ಲೂ ಸಾಧನೆ ಮಾಡಿದರೆ, ನೀನೆಲ್ಲ ಹೇಳಿದ ಕತೆ ನಿಜವಾಗಿ ಆಗಿದ್ದರೆ, ಬೇರೆ ದೇಶಕ್ಕೆ ಹೋಗಿ ಬಂದಿದ್ದೇನಾದರೂ ನಿಜ ಇದ್ದರೆ, ನಿನಗೆ ಆಫರ್ ಬಂದಿದ್ದೇನಾದರೂ ನಿಜ ಇದ್ದರೆ, ನೀನು 600 ಡ್ರೋನ್ಗಳನ್ನು ಕಂಡುಹಿಡಿದಿದ್ದು ನಿಜ ಆಗಿದ್ದರೆ, ಆದಷ್ಟು ಬೇಗ ಮೀಡಿಯಾಗೆ ತೋರಿಸು, ಆನ್ಲೈನಿಗೆ ತೋರಿಸು, ಸತ್ಯವನ್ನು ತಿಳಿಸು. ಇಲ್ಲ ಅಂದರೆ ಸರಿಯಾದ ಆ್ಯಕ್ಷನ್ ಆಗುತ್ತೆ ನಿನ್ನ ಮೇಲೆ. ಭಾರತ ದೇಶಕ್ಕೆ ಹೆಮ್ಮೆಯ ಪುತ್ರನಾಗು. ಇಲ್ಲಾಂದರೆ ಏನು ಮಾಡಬೇಕು, ಭಾರತ ದೇಶದ ಜನತೆನೇ ಮಾಡ್ತಾರೆ ನಿನಗೆ, ಬೇರೆ ದೇಶದವ್ರು ಏನಲ್ಲ. ಭಾರತ ದೇಶದವರೇ, ಕರ್ನಾಟಕದವರೇ, ನಿಮ್ಮೂರಿನವರೇ, ನಿಮ್ಮ ಹಳ್ಳಿಯವರೇ ಮಾಡಬೇಕಾಗತ್ತೆ. ನಾಳೆ ದಿನ ನಿನ್ನ ಪಕ್ಕದಲ್ಲಿ ನಿಮ್ಮ ಮನೆಯವರೇ ಮಾಡಬೇಕಾಗತ್ತೆ ನಿನಗೆ ಸರಿಯಾದ ಶಿಕ್ಷೆ. ಆ ರೀತಿ ವಾತಾವರಣ ಕ್ರಿಯೇಟ್ ಆಗ್ತಾನೇ ಇದೆ. ಈಗ ನೀನು ಮಾಡಿದ್ದ 1 ತಪ್ಪು, 10 ತಪ್ಪು, 100 ತಪ್ಪು ಎಲ್ಲವನ್ನ ಎಣಿಸಿ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಸತ್ಯವನ್ನು ಯಾವಾಗಲೂ ಸತ್ಯವಾಗಿರುತ್ತೆ. ಸುಳ್ಳಿನ ಮುಖವಾಡ ಹೊತ್ತು ಯಾವಾಗಲೂ ಸಮಾಜದ ಮುಂದೆ ಬರಲೇಬಾರದು. ಸುಳ್ಳಿನ ಮುಖವಾಡ 2 ದಿನ ಮಾತ್ರ, ಸತ್ಯದ ಮುಖವಾಡ 100 ವರ್ಷ 1000 ವರ್ಷ ಅಜರಾಮರ. ಸದ್ಯಕ್ಕೆ ಕಹಿಯಾದರೂ ಆಮೇಲೆ ಸಿಹಿಯ ಹಾಗೆ ಆಗುತ್ತೆ. ಸತ್ಯಮೇವ ಜಯತೆ ಅಂತ ಹೇಳಿದ್ದು ಹಿರಿಯರು, ಸುಳ್ಳಲ್ಲ ಸತ್ಯಕ್ಕೆ ಯಾವಾಗಲೂ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನೋ ಮಾತು ಯಾವಾಗಲೂ ಸತ್ಯನೇ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ. ಈ ಫೇಕ್ ಪ್ರತಾಪ್, ಡ್ರೋನ್ ಪ್ರತಾಪ್, ಈ ಮೋಸಗಾರ, ಫೇಕ್ ಮೋಡಿಗಾರ ಡ್ರೋನ್ ಪ್ರತಾಪ್, ಫೇಕ್ ಪ್ರತಾಪ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಆ ಪುಣ್ಯಾತ್ಮನಿಗೆ ಮುಟ್ಲಿ, ಡ್ರೋನ್ ಪ್ರತಾಪ್ಗೆ ಮುಟ್ಲಿ. ನಾವೇನು ಮಾತಾಡಿದ್ದೀವಿ, ಈ ವಿಡಿಯೋ ಉದ್ದೇಶ ಏನು, ತಾನು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದನ್ನು ತನಗೂ ಗೊತ್ತಾಗಲಿ. ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.